ನಮಸ್ಕಾರ 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 ಎಲ್ಲರಿಗೂ ಆತ್ಮೀಯ ಸ್ವಾಗತ. ಬಡ್ತಿ ಕಾ ನಾಮ್ ಗಾಡಿ ಕಾರ್ಯಕ್ರಮಕ್ಕೆ. ಆಕ್ಸಿಡೆಂಟ್ಗಳ ಕಥೆಗಳನ್ನು ಭೂತಗಳ ಬಾಯಿಂದಲೇ ಕೇಳಿ. ನಮ್ಮ ಇವತ್ತಿನ ಅತಿಥಿ ಪಲ್ಕಾಡ್ ವಿರುಪುರಂ ಬನರಾಸಿ ಪ್ರಸಾದ್ ಅಯ್ಯರ್. ತುಂಬ ಕಷ್ಟದಿಂದ ಉಚ್ಚರಿಸ್ತಿದ್ದೇನೆ. ಈಗಿನಿಂದ ಅವರಿಗೆ ಬರೀ ಅಯ್ಯರ್ ಅವರೆಂದು ಕರೆಯೋಣ. ಹಾಗಾದರೆ ಬನ್ನಿ. ಅಯ್ಯರ್ ಸರ್, ಬಂದರು. ನಮಸ್ಕಾರಂ. ನಮ್ಮ ಶೋಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ನಿಮ್ಮ ಹೆಸರಿನಲ್ಲಿ ಬನಾರಸ್ ಇದೆ, ಪ್ರಸಾದ್ ಎಂದಿದೆ. ಹಾಗಾದರೆ ಇದರ ರಹಸ್ಯವೇನೆಂದು ತಿಳಿಸ್ತೀರಾ? ನಮ್ಮ ತಂದೆ ಮೂಲತಃ ತ್ರಿವೇಂದ್ರಂ ಅವರು ಹಾಗೂ ನಮ್ಮ ತಾಯಿ ಬನಾರಸ್ಸಿಂದ. ನಾನು ಹಾಗೂ ನನ್ನ ಹೆಸರು ಇವರಿಬ್ಬರ ಕೊಡುಗೆಯಾಗಿದೆ. ಓಕೆ, ಲೈಕ್ ದಟ್. ನೀವು ನಿಮ್ಮ ಕಥೆಯನ್ನು ನಮ್ಮೊಂದಿಗೆ ಶೇರ್ ಮಾಡ್ತೀರಾ? ಹೌದು, ಆದರೆ ನಾನು ಸ್ವಲ್ಪ ಕನ್ಫ್ಯೂಷನಲ್ಲಿ ಇದ್ದೇನೆ. ಯಾಕೆ? ಕಥೆಯನ್ನು ಎಲ್ಲಿಂದ ಪ್ರಾರಂಭಿಸಲಿ? ಹಾಗೇನಿಲ್ಲ, ನೀವು ಕಥೆಯನ್ನು ಶುರು ಮಾಡಿ, ನಾವು ಅರ್ಥ ಮಾಡ್ಕೊಳ್ತೇವೆ. ಯು ಸಿ, ಲೈಫ್ ಈಸ್ ಲೈಕ್ ಅ ಕ್ರಾಸ್ ರೋಡ್. ನಾನು ಗಾಡಿಯನ್ನ ಲೆಫ್ಟ್ ತೆಗೆದುಕೊಳ್ಳೋದು ಅಥವಾ ರೈಟ್ ತೆಗೆದುಕೊಳ್ಳೋದು ಎಂದು ಕನ್ಫ್ಯೂಸ್ ಆಗಿದ್ದೆ. ಹಾಗಾಗಿ ನಾನು ಒಂದು ಲಾಂಗ್ ರೈಡ್ ಹೋಗಿ ಬರುತ್ತೇನೆ, ಇದರಿಂದ ನನ್ನ ಕನ್ಫ್ಯೂಷನ್ ದೂರವಾಗುತ್ತೆ ಎಂದು ಅಂದುಕೊಂಡೆ. ಆದ್ರೆ ದಾರಿಯಲ್ಲಿ ನನಗೆ ಒಂದು ಕ್ರಾಸ್ ರೋಡ್ ಕಾಣಿಸ್ತು ಹಾಗೂ ನನ್ನ ಕನ್ಫ್ಯೂಷನ್ ಇಂದ ನನ್ನ ಲೈಫ್ ಫಿನಿಶ್ ಆಯ್ತು. ಅಂದ್ರೆ ಸಾರಿ ಸರ್, ನನಗೆ ಈಗ ಕನ್ಫ್ಯೂಸ್ ಆಗ್ತಿದೆ. ನಾನು ರೈಡ್ಗಾಗಿ ತ್ರಿವೇಂದ್ರಂ ಸಿಟಿಯ ಆಚೆ ಹೊರಟೆ. ದಾರಿಯಲ್ಲಿ ಒಂದು ಕನ್ಫ್ಯೂಷನ್ ರೋಡ್ ಕಾಣಿಸ್ತು. ಅಂದ್ರೆ ಲೈಫಿನ ಕನ್ಫ್ಯೂಷನ್ ಅಥವಾ ರೋಡಿನ ಕನ್ಫ್ಯೂಷನ್? ರೋಡಿನ ಕನ್ಫ್ಯೂಷನ್ ರೀ. ನನ್ನ ಮುಂದೆ 4 ರೋಡ್ಗಳು ಕಾಣಿಸ್ತಿತ್ತು ಹಾಗೂ ಮಧ್ಯದಲ್ಲಿ ಸಣ್ಣ ಪುಟ್ಟ ರೋಡ್ಗಳು ಕೂಡ ಇದ್ವು. ಅದಕ್ಕೆ ಸರಿಯಾಗಿ ಟ್ರಾಫಿಕ್ ಪೊಲೀಸ್ ಕೂಡ ಇರಲಿಲ್ಲ. ಬಹುಶಃ ಬ್ಲಿಂಕ್ ಸರಿಯಾಗಿ ಆಗ್ತಿರ್ಲಿಲ್ಲ ಅನ್ಸತ್ತೆ. ಯಾವಾಗ ಗಾಡಿಯನ್ನ ನಿಲ್ಲಿಸಬೇಕು, ಯಾವಾಗ ಹೊರಡಬೇಕು, ಯಾವಾಗ ಕ್ರಾಸ್ ಮಾಡಬೇಕು ಎಂದು ತುಂಬಾ ಕನ್ಫ್ಯೂಷನ್ ಆಗಿತ್ತು. ಈ ಕನ್ಫ್ಯೂಷನ್ ಕೂಡ ಬಹಳ ಕೆಟ್ಟದ್ದು. ಆಮೇಲೆ ನಾನು ಬಲಗಡೆ ಇರುವ ಮೇನ್ ರೋಡ್ ಕಡೆಗೆ ಹೋಗಬೇಕಿತ್ತು, ಆದರೆ ಅದ್ರ ಮೊದಲು ಒಂದು ಚಿಕ್ಕ ರೈಟ್ ಕೂಡ ಇತ್ತು. ಹಾಗಾಗಿ ನನಗೆ ಕನ್ಫ್ಯೂಷನ್ ಆಯಿತು. ಬ್ರೇಕ್ ಹಾಕಿಬಿಟ್ಟೆ. ಹಿಂದೆ ಒಂದು ಓವರ್ ಸ್ಪೀಡಿಂಗ್ ಬಸ್ ಬರ್ತಿತ್ತು ಹಾಗೂ ಅದ್ರ ಬ್ರೇಕ್ ಬಹಳ ಲೇಟಾಗಿ ಹಾಕಿದ್ರು. ಅಯ್ಯೋ, ನೀವು ಅಳಬೇಡಿ. ನೀವು ಸಾರಿ. ನಿಮ್ಮ ಕಥೆಯನ್ನು ಕೇಳಿ ನನಗೆ ಬಹಳ ದುಃಖವಾಗ್ತಿದೆ. ಆದರೆ ನನ್ನ ಮನಸ್ಸಿನಲ್ಲಿ ಮಾತೊಂದು ನಿಮ್ಮೊಂದಿಗೆ ಶೇರ್ ಮಾಡಬೇಕಂತ ಅನ್ನಿಸ್ತಾ ಇದೆ. ಅದೇನೆಂದರೆ, ಆ ದಿನ ನಿಮಗೆ ಆ ಇಂಟರ್ಸೆಕ್ಷನ್ ರೋಡನ್ನು ನೋಡಿ ಕನ್ಫ್ಯೂಷನ್ ಆಗದೇ ಇದ್ದಿದ್ರೆ ಹಾಗೂ ನೀವು ಜಾಗರೂಕರಾಗಿದ್ದರೆ ಆ ದುರ್ಘಟನೆ ಘಟಿಸ್ತಾ ಇರಲಿಲ್ವಾ ಅಂತ. ನಮ್ಮ ಆ್ಯಕ್ಷನ್ ಜೊತೆಗೆ ಬೇರೆಯವರ ರಿಯಾಕ್ಷನ್ ಹೇಗಿರುತ್ತದೆಯೋ ಎಂಬುದನ್ನು ಕೂಡ ನಾವು ಯೋಚಿಸಬೇಕು ಅನ್ಸುತ್ತೆ ಅಲ್ವಾ? ಕರೆಕ್ಟ್. ಯಾವಾಗಲೂ ಕನ್ಫ್ಯೂಷನ್ ಕ್ರಾಸ್ ರೋಡ್ ಕಡೆಗೆ ಹೋಗುವುದಕ್ಕಿಂತ ಮೊದಲೇ ನಿಲ್ಲಿಸಬೇಕು. ನಮ್ಮ ಕಣ್ಣು ಫುಲ್ 360 ಡಿಗ್ರಿ ಕಡೆಗೆಲ್ಲ ತಿರುಗಬೇಕು. ಬರೀ ಲೆಫ್ಟ್ ರೈಟ್ ಅಲ್ಲ. ಟ್ರಾಫಿಕ್ ಸಿಗ್ನಲ್ ಇದ್ದರೆ ಅದನ್ನು ಫಾಲೋ ಮಾಡಿ. ಸಿಗ್ನಲ್ ಗ್ರೀನ್ ಆದರೆ ಮಾತ್ರ ಕ್ರಾಸ್ ಮಾಡಿ. ಹಾಗಾದರೆ ನೋಡಿದ್ರಲ್ಲ, ರೋಡ್ನ ಕನ್ಫ್ಯೂಷನ್ನಿಂದಾಗಿ ಮಿಸ್ಟರ್ ಅಯ್ಯರ್ ಅವರು ಲೇಟ್ ಮಿಸ್ಟರ್ ಅಯ್ಯರ್ ಆಗಿಬಿಟ್ರು. ಇನ್ಮುಂದೆ ನೀವು ಕೂಡ ಜಾಗರೂಕರಾಗಿರಿ, ಕನ್ಫ್ಯೂಸ್ಡ್ ಅಲ್ಲ, ಸ್ಪಷ್ಟವಾಗಿರಿ. ನಮ್ಮೊಂದಿಗೆ ನಿಮ್ಮ ಕಥೆಯನ್ನು ಶೇರ್ ಮಾಡಿದ್ದಕ್ಕೆ ನಿಮಗೆ ಬಹಳ ಧನ್ಯವಾದ ಸರ್. ನಮ್ಮ ಪ್ರೇಕ್ಷಕರಿಗೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ಕೊಟ್ಟಿದ್ದೀರಾ ಅಲ್ವಾ? ಥ್ಯಾಂಕ್ ಯು ವೆರಿ ಮಚ್. ರೋಡಿನಲ್ಲಿ ಕನ್ಫ್ಯೂಷನ್ ಆಗೋದು ಎಷ್ಟು ಅಪಾಯಕಾರಿ ಎಂದು ನಮ್ಮ ಪ್ರೇಕ್ಷಕರಿಗೆ ಇವತ್ತು ತಿಳಿದಿದೆ ಅಂತ ಅಂದ್ಕೊಂಡಿದ್ದೇನೆ. ಹಾಗಾದರೆ ಬನ್ನಿ, ನಾವು ಇಂದಿನ ಬಂಪರ್ ಸ್ಟಿಕ್ಕರ್ನ ನೋಡೋಣ. 2 ಬಾರಿ, 3 ಬಾರಿ ಅಥವಾ 4 ಬಾರಿ ನಾವು ಕನ್ಫ್ಯೂಸ್ಡ್ ಆಗಬಹುದು. ಅಂಡ್ ಇಫ್ ಟ್ರಾಫಿಕ್ ಲೈಟ್ಸ್ ನಾಟ್ ವರ್ಕಿಂಗ್, ಬಿ ಎಕ್ಸ್ಟ್ರಾ ಕೇರ್ಫುಲ್ ಡಾರ್ಲಿಂಗ್. ಇನ್ ಸಚ್ ಎ ಸಿಚುಯೇಷನ್, ನೋ ಓವರ್ ಸ್ಪೀಡಿಂಗ್. ನಿಮ್ಮ ಕಣ್ಣುಗಳು 360 ಡಿಗ್ರಿ ತಿರುಗಿಸಿ ಹಾಗೂ ಸ್ಲೋ ಆಗಿ ಕ್ರಾಸ್ ಮಾಡಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ನಾವು ನಮ್ಮ ಮುಂದಿನ ಎಪಿಸೋಡ್ ಅಲ್ಲಿ ಭೇಟಿಯಾಗೋಣ ಒಂದು ಹೊಸ ಕಥೆಯೊಂದಿಗೆ, ಒಂದು ಹೊಸ ಭೂತ ಸ್ನೇಹಿತರೊಂದಿಗೆ. ಅಯ್ಯರ್ ಸಾಹೇಬ್ರೇ, ಎಕ್ಸಿಟ್ ಈ ಕಡೆ ಇದೆ. ಆದರೆ ಭೂತಗಳಿಗೆ ಏನಿದೆ, ಅವರು ಎಲ್ಲಿಂದ ಬೇಕಾದರೂ ಹೋಗ್ಬೋದು. ಆದರೆ ಎಕ್ಸಿಟ್ ಅಂದರೆ ಎಕ್ಸಿಟ್ ಅಲ್ವಾ? ಹಾಗಾದರೆ ನಡೀರಿ ಅಣ್ಣ, ನಾಳೆ ಸಿಗೋಣ. ಟಾಟಾ ಬಾಯ್. ನೋ ಕನ್ಫ್ಯೂಷನ್, ಓಕೆ? ಅಂದರೆ ಗಾಡಿ ಚಲಿಸುವ ಸಮಯದಲ್ಲಿ.